ಗುಂಡಿ ನಗರವಾಗಿ ಬದಲಾಗ್ತಿದ್ಯಾ ಸ್ಮಾರ್ಟ್ ಸಿಟಿ ತುಮಕೂರು? ಈ ರಸ್ತೆಯಲ್ಲಿ ವಾಹನಗಳನ್ನ ತಂದ್ರೆ ಬೀಳೋದಂತೂ ಪಕ್ಕಾ. ಕಾಮಗಾರಿ ಬಳಿಕ ಗುಂಡಿ ಮುಚ್ಚದೆ ಹಾಗೆಯೇ ಬಿಟ್ಟ ಅಧಿಕಾರಿಗಳು. ಸ್ಮಾರ್ಟ್ ಸಿಟಿ ಎಂದೇ ಖ್ಯಾತಿ ಪಡೆದುಕೊಂಡಿರುವ ತುಮಕೂರು ನಗರದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳೇನು ಆಗ್ತಾ ಇವೆ. ಆದರೆ ಈ ಅಭಿವೃದ್ಧಿ ಮಾಡೋದಕ್ಕೆ ಅಂತ ತೆಗೆದ ಗುಂಡಿಗಳನ್ನ ಕೆಲಸ ಆದ್ಮೇಲೆ ಸಂಬಂಧಪಟ್ಟವರು ಮುಚ್ಚದೇ ಇರೋದ್ರಿಂದ ತುಮಕೂರು ಇತ್ತೀಚೆಗೆ ಗುಂಡಿ ನಗರ ಆಗ್ತಾ ಇದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಹೌದು, ತುಮಕೂರು ನಗರದ ದಾನಾ ಪ್ಯಾಲೇಸ್ ಸಮೀಪದ ಮೇಳೆಕೋಟೆ ಮುಖ್ಯ ರಸ್ತೆಯಲ್ಲಿ ಯುಜಿಡಿ ರಿಪೇರಿಗೆಂದು ಕಳೆದ 3 ತಿಂಗಳ ಹಿಂದೆ ರಸ್ತೆ ಆಗಿದ್ದು ಗುಂಡಿ ತೆಗೆದಿದ್ದಾರೆ. ಆದರೆ ಕಾಮಗಾರಿ ಮುಗಿದ್ರೂ ಗುಂಡಿಯನ್ನು ಮಾತ್ರ ಮುಚ್ಚಿಲ್ಲ. ಇದೀಗ ಮಳೆಗಾಲ ಆರಂಭವಾಗಿರೋದ್ರಿಂದ ಗುಂಡಿಯಲ್ಲಿ ನೀರು ನಿಲ್ತಾ ಇದ್ದು ವಾಹನಗಳು ಸಂಚರಿಸುವಾಗ ಕೆಸರು ಪಾದಾಚಾರಿಗಳ ಮೇಲೆ ಸಿಡಿತಾ ಇದೆ. ಇದರಿಂದ ಪ್ರತಿನಿತ್ಯ ಈ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರು ಹಾಗೂ ಸಾರ್ವಜನಿಕರು ತೀವ್ರ ಸಂಕಷ್ಟ ಅನುಭವಿಸುವಂತಾಗಿದೆ. ಇನ್ನು ಈ ಬಗ್ಗೆ ಸಾರ್ವಜನಿಕರು ಮಾತನಾಡಿ, ಸುಮಾರು ದಿನಗಳಿಂದಲೂ ಕೂಡ ಇಲ್ಲಿ ಸಾರ್ವಜನಿಕರಿಗೆ ವಾಹನ ಸವಾರರು ಹಾಗೂ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ. ಕಳೆದ 3 ತಿಂಗಳ ಹಿಂದೆ ಏನೋ ಯುಜಿಡಿ ರಿಪೇರಿ ಮತ್ತು ಕೇಬಲ್ ಕೆಲಸ ಎಂದು ಗುಂಡಿ ತೆಗೆದಿದ್ರು. ಈಗ ನೋಡಿದ್ರೆ ಗುಂಡಿ ಮುಚ್ಚದೆ ಸುಮ್ಮನಾಗಿದ್ದು ಪ್ರತಿನಿತ್ಯವೂ ಕೂಡ ಅಪಘಾತ ಆಗ್ತಾ ಇವೆ. ಅಲ್ಲದೆ ಪಕ್ಕದಲ್ಲಿ ಕಾಲೇಜು ಇರೋದ್ರಿಂದ ವಿದ್ಯಾರ್ಥಿಗಳಿಗೂ ನಿತ್ಯ ಸಂಕಷ್ಟ ಎದುರಾಗಿದೆ ಎಂದು ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ರು. ಸರ್, ಇದು ಗುಂಡಿ ಬಂದು ಹೆಚ್ಚು ಕಮ್ಮಿ ಒಂದು 3 ತಿಂಗಳು ಮುಂಚೆ ಅಗ್ದಿದ್ದಾರೆ. 3 ತಿಂಗಳು ಮುಂಚೆ ಅಗ್ದಿ ಇನ್ನೂವರೆಗೂ ಹಾಕಿಲ್ಲ. ಆ ಕೇಬಲ್ ಹಾಕಬೇಕು ಅಂತ ತೆಗ್ದಿರೋದು. ತೆಗೆದ್ಮೇಲೆ ಮುಚ್ಚಬೇಕು ಅಂತ ಇವ್ರಿಗೆ ಗೊತ್ತಾಗಲ್ವಾ? ಇಲ್ಲಿ ನೋಡಿದರೆ ಕಾಲೇಜ್ ಇದೆ, ಮುಂದೆ ನೋಡಿದರೆ ಸಿಗ್ನಲ್ ಇದೆ, ಸಾವಿರಾರು ಜನ ತಿರುಗಾಡ್ತಾರೆ. ಬೆಳಿಗ್ಗೆ ಎದ್ದರೆ 2 ವೀಲರ್ನವರು ಬಂದು ಬೀಳ್ತಾನೆ ಇರ್ತಾರೆ. ಇವಾಗ ಮೆಲೆಕೋಟೆಗೆ ಬಸ್ಗಳು ಇಲ್ಲಿಗೆ ಬಸ್ಗಳು ಹೋಗ್ತವೆ. ಇಲ್ಲ ಗುಂಡಿ ಬಿದ್ದಿರೋದಕ್ಕೋಸ್ಕರ ಸೀದಾ ಬಸ್ಗಳು ತಗೊಂಡೋಗಿ ಅಲ್ಲಿ ಮುಂದೆ ಸಿಗ್ನಲ್ ಹತ್ರ ಸ್ಟಾಪ್ ಕೊಡ್ತಾರೆ. ಸಿಗ್ನಲ್ ಹತ್ರ ಸ್ಟಾಪ್ ಕೊಟ್ಟರೆ ಆ ಕಡೆಯಿಂದ ಬರೋ ಗಾಡಿಗಳು ಎಲ್ಲೋಗಬೇಕು, ಈ ಕಡೆಯಿಂದ ಬರೋ ಗಾಡಿ ಎಲ್ಲೋಗಬೇಕು. ಇದು ಮುಸ್ಲಿ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಸರ್. ಗುಂಡಿಯಿಂದ ಜನಗಳೆಲ್ಲ ಬೀಳ್ತಾನೆ ಇದ್ದಾರೆ. ಮಳೆ ಬಂದು ಇವಾಗ ಸುಮ್ಮನೆ ಮಣ್ಣು ಹೊಡೆದಿದ್ರು. ಮಳೆ ಬಿದ್ದಿದ ತಕ್ಷಣ ನೋಡಿ ಎಲ್ಲ ಡೌನ್ ಆಗಿ ಕೆಳಗಡೆ ಹೋಗಿದೆ. ಇವಾಗ ಒಂಚೂರು ಆಟೋನೋ ಒಂದು ಯಾವುದಾದ್ರೂ ಬಸ್ಸೋ 2 ವೀಲರೋ ಏದಾದರೂ ಬಂದರೆ ಚಕ್ರ ಸಿಗಾಕೊಳುತ್ತೆ. ಇವಾಗ ಆಟೋ ಬಂದರೆ 3 ಚಕ್ರದ ಗಾಡಿ, ಲೆಫ್ಟ್ ಸೈಡಿಂದ ಒಂದು ಚಕ್ರ ಸಿಗಾಕೊಂಡ್ರೆ ಹಂಗೆ ದಬಾಕೊಂಡ್ಬಿಡುತ್ತೆ. ಇದಕ್ಕೆಲ್ಲ ಹೊಣೆ ಯಾರಂತಾನೆ ಗೊತ್ತಾಗ್ತಾ ಏನಲ್ಲ. ಕಡಿಮೆ 3 ತಿಂಗಳು ಮೇಲಾಯಿತು ಸರ್ ತೆಗ್ದು. ನಮ್ಮ ನಗರ ಪಾಲಿಕೆಯವರು, ನಮ್ಮದು ತುಮಕೂರಿನ ಶಾಸಕರು ಯಾರು ಈ ಕಡೆ ಗಮನ ಸರಿಸಿಲ್ಲ ಸರ್. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಇಲ್ಲ ನಮ್ಮ ತುಮಕೂರು ನಗರ ಇಲ್ಲಿ ಜಾತಿ ಬಗ್ಗೆ ಆಗಿರ್ಬೋದು, ಏನು ಬಗ್ಗೆ ಆಗಿರ್ಬೋದು, ಅಲ್ಲಿ ಬೇಡ ಅಂತ ಇವರು ಟೆನ್ಷನ್ ತಗೊಂಡಿಲ್ಲ ಅನಿಸುತ್ತೆ. ಹೆಚ್ಚು ಕಡಿಮೆ 10-15 ಜನ ಬಿದ್ದವ್ರು ಸರ್. ನಾವು ನೋಡ್ದಂಗೆ ಇಲ್ಲಿ ಆಕ್ಸಿಡೆಂಟ್ಗಳು ಅಂತೂ ತುಂಬ ಜಾಸ್ತಿ ಆಗ್ತಿದೆ. ದಯವಿಟ್ಟು ನೋಡಿ, ಇಲ್ಲಿ ಮಕ್ಕಳು ಓಡಾಡ್ತವೆ, ಕಾಲೇಜ್ ಇದೆ, ಆಮೇಲೆ ಸಾರ್ವಜನಿಕರು ಇಲ್ಲಿ ಗಾರ್ಮೆಂಟ್ಸ್ ಹತ್ರ ಇರೋದಕ್ಕೆ 5 ಗಂಟೆ ಆದರೆ ತುಂಬ ಟ್ರಾಫಿಕ್ ಈ ರೋಡಲ್ಲಿ. ಅದಕ್ಕೆ ನೋಡಿ ತುಂಬ ತೊಂದರೆ ಆಗ್ತಿದೆ. ದಯವಿಟ್ಟು ಈ ಸಲ ಒಂಚೂರು ಗಮನ ತಗೊಳ್ಳಿ ನೋಡಿ ಸರ್. ಮುಂಚೆ ರೋಡ್ ಹೆಂಗಿತ್ತು ಆ ರೀತಿ ಮಾಡಿಕೊಟ್ರೆ ಸಾಕು ಸರ್. ತೊಂದರೆ ಜಾಸ್ತಿ ಆಗ್ತಾಯಿದೆ ಅಷ್ಟೇ. ನಮ್ಮ ತೊಂದರೆ ಅಂದರೆ ಅದೇ ಗಾಡಿಗಳು ಬರುವಾಗ ಇಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ, ಆಕ್ಸಿಡೆಂಟ್ ಜಾಸ್ತಿ ಆಗ್ತವೆ. ಹಾಗಾಗಿ ಮುಂಚೆ ಹೆಂಗಿತ್ತು ಹಂಗೆ ಮಾಡಿಕೊಟ್ಬಿಡ್ಲಿ ದಯವಿಟ್ಟು. ಹೆಚ್ಚು ಕಡಿಮೆ 2.5-3 ತಿಂಗಳಾಯ್ತು ಸ್ವಾಮಿ. ಅದೇ ಯುಜಿಡಿ ಕೆಲಸ ಅಂತ ತಗ್ಸೋರೆ, ಅದು ಎಲ್ಲ ಕೆಲಸ ಮುಗಿಸ್ಕೊಂಡವ್ರೆ. ಮತ್ತು ಕೇಬಲ್ಲು ಅಂತ ಹೇಳಿದ್ದು ಯುಜಿಡಿ ಕೆಲಸನೂ ಮಾಡಿಸ್ಕೊಂಡವ್ರೆ. ಸರಿ, ಒಳ್ಳೆಯದೇ ಮಾಡೋರೆ. ಆದರೆ ಇದು ಮುಂಚೆ ಹೆಂಗಿತ್ತು ಆ ರೀತಿ ಮಾಡಿಕೊಡ್ಲಿ. ಒಟ್ನಲ್ಲಿ ಅಭಿವೃದ್ಧಿ ಕಾರ್ಯಕ್ಕೆ ಎಂದು ತೆಗೆದಿರುವ ಗುಂಡಿಯಿಂದ ಸಾರ್ವಜನಿಕರು, ವಿದ್ಯಾರ್ಥಿಗಳು ಹಾಗೂ ವಾಹನ ಸವಾರರಿಗೆ ತೊಂದರೆ ಆಗ್ತಾ ಇದ್ದು, ಇನ್ನಾದರೂ ಕೂಡ ಸಂಬಂಧಪಟ್ಟವರು ಈ ಬಗ್ಗೆ ಗಮನ ಹರಿಸಿ ಸಮಸ್ಯೆಯನ್ನು ಬಗೆಹರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್ ಎನ್ ಲಕ್ಷ್ಮೀಕಾಂತ್, ಪ್ರಜಾಶಕ್ತಿ ಟಿವಿ, ತುಮಕೂರು.